ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ SSLC ಪೂರ್ವ ಸಿದ್ಧತಾ ಪರೀಕ್ಷೆ ಗಣಿತ ವಿಷಯದ ಸಂಬಂಧಪಟ್ಟಂತ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸ್ತಾ ಇದ್ದೀನಿ. ಈಗ ಆಲ್ರೆಡಿ ಮಕ್ಕಳ ನಿಮ್ಮ ಶಾಲೆಗಳಲ್ಲಿ ಸರಣಿವಾರು ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಪ್ರಿಪರೇಟರಿ ಕ್ವಶನ್ ಪೇಪರ್ಸ್ ಅನ್ನ ಮಾಡ್ತಿದ್ದಾರೆ. ತಾಲೂಕಿನಿಂದ ಇರ್ಬೋದು, ನಿಮ್ಮ ಜಿಲ್ಲೆಯಿಂದ ಮಾಡ್ತಾ ಇದ್ದಾರೆ. ಸೊ ಯಾಕೆಂದ್ರೆ ಈ ನಿಮ್ಮ ತಿಂಗಳ ಕೊನೆಯಲ್ಲಿ ನಿಮಗೆ ಸ್ಟೇಟ್ ಪ್ರಿಪರೇಟರಿ ಇದೆ, ಹಾಗಾಗಿ ಒಂದು ರಿವಿಷನ್ಸ್ ಆಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಈ ಮಾಡೆಲ್ ಕ್ವಶನ್ ಪೇಪರ್ ಆಧಾರದ ಮೇಲೆ ನಿಮ್ಮ ಜೊತೆ ನಾನು ಇದನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಫಸ್ಟ್ ಮೇನ್, ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆ ನೀಡಲಾಗಿದೆ. ಸೂಕ್ತವಾದದನ್ನು ಆರಿಸಿ ಬರೆಯಿರಿ. ಫಸ್ಟ್ ಕ್ವಶನ್, ಒಂದು ಸಮಾಂತರ ಶ್ರೇಣಿಯ S14 240 S13 237 ಆದಾಗ ಶ್ರೇಣಿಯ ಎನ್ನನೇ A14 ಅನ್ನ ಕಂಡುಹಿಡಿಯಿರಿ. 14ನೇ ಪದವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ 13ನೇ ಪದ ಮತ್ತೆ 14ನೇ ಪದ ಕೊಟ್ಟಿದ್ದಾರೆ. ಹಾಗಾಗಿ 240ರಿಂದ 237 ಮೈನಸ್ ಮಾಡಿದ್ರೆ ನಿಮಗೆ A14 ಸಿಕ್ಬಿಡುತ್ತೆ. ಅಲ್ಲಿಗೆ 240ರಿಂದ 237 ಹೋದ್ರೆ 3 ಬರುತ್ತೆ. ಹಾಗಾಗಿ ಆಪ್ಷನ್ ಸಿ 3 ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, x - 2y = 0 ಮತ್ತು 3x + 4y - 20 = 0 ಸಮೀಕರಣಗಳು ಪರಸ್ಪರ ಛೇದಿಸುತ್ತವೆ, ಐಕ್ಯಗೊಳ್ಳುತ್ತವೆ, ಸಮಾಂತರವಾಗಿರ್ತವೆ, ಪರಸ್ಪರ ಲಂಬವಾಗಿರ್ತವೆ. ಮಕ್ಕಳ ನಿಮಗೆ ಈ ಒಂದು ಕಾನ್ಸೆಪ್ಟ್ ಮೇಲೆ 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣದ ಮೇಲೆ ಈ ಲೆಕ್ಕ ಒಂದು ಬಂದೇ ಬರುತ್ತೆ. ಅದು MCQ ಇರ್ಬೋದು ಅಥವಾ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಅಲ್ಲಾದ್ರೂ ಇರ್ಬೋದು. ಸೊ ಇಲ್ಲಿ ನೀವು A1/A2 = B1/B2 = C1/C2 ಅಂದ್ರೆ ಏನಿರುತ್ತೆ? ಪರಸ್ಪರ ಐಕ್ಯಗೊಳ್ಳುವ ರೇಖೆಗಳು. A1/A2 is not equal to B1/B2 ಅಂದ್ರೆ ಛೇದಿಸುವ ರೇಖೆಗಳು. A1/A2 = B1/B2 not equal to C1/C2 ಅಂದ್ರೆ ಸಮಾಂತರವಾಗಿರ್ತವೆ. ಹಾಗಾಗಿ ಈ 3 ನಿಮಗೆ ಗೊತ್ತಿದ್ರೆ ಈಸಿಯಾಗಿ ಒಂದು ಅಂಕವನ್ನು ಅದ್ರ ಮೇಲೆ ಪಡ್ಕೋಬಹುದು. ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಮಾಡಬೇಕು A1/A2 = B1/B2 = C1/C2. ಸೊ ಈಗ ನೋಡಿ, A1/A2 ಮಾಡಿದ್ರೆ 1/3 is equal to -1/2 ಬರುತ್ತೆ. ಸೊ ಹಾಗಾಗಿ A1/A2 not equal to B1/B2 ಆಗಿರೋದ್ರಿಂದ ಅದು ಪರಸ್ಪರ ಛೇದಿಸುವ ರೇಖೆಗಳಾಗ್ತವೆ. ಕೊಟ್ಟಿರೋದ್ರಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಥರ್ಡ್ ಕ್ವಶನ್, P of x is equal to 2x² - 9x + 10 ಈ ಬಹುಪದೋಕ್ತಿಯ ಶೂನ್ಯತೆಯ ಮೊತ್ತ. ಸೊ ನಿಮಗೆ ಇಲ್ಲಿ ಶೂನ್ಯತೆ ಮೊತ್ತ ಕಂಡುಹಿಡಿಬೇಕು. ಮತ್ತೆ ಗುಣಲಬ್ಧದ ಮೇಲಾದ್ರೂ ಕೇಳ್ಬೋದು. ಸೊ ನಿಮ್ಗೆ ಗೊತ್ತಿರಬೇಕು ಆಲ್ಫಾ + ಬೀಟಾ is equal to -b/a, ಆಲ್ಫಾ ಬೀಟಾ is equal to b/a. ಸೊ ಇವೆರಡು ಕಾನ್ಸೆಪ್ಟ್ ಗೊತ್ತಿರಲಿ, ಅವರು ಶೂನ್ಯತೆ ಮೊತ್ತ ಕೇಳ್ಬೋದು ಅಥವಾ ಗುಣಲಬ್ಧ ಕೇಳ್ಬೋದು. ಸೊ ಮೊತ್ತ ಕೇಳಿರೋದ್ರಿಂದ -b/a ಆಗುತ್ತೆ. ಸೊ ಇಲ್ಲಿ ಆಲ್ರೆಡಿ -9x ಇದೆ. ಸೊ ಹಾಗಾಗಿ +9/2 ಆಗುತ್ತೆ. ಯಾಕೆಂದ್ರೆ -b - -b/2 ಇಲ್ಲಿ ಆಲ್ರೆಡಿ b ವ್ಯಾಲ್ಯೂ -9, ಹಾಗಾಗಿ -× ಆಗುತ್ತೆ. ಸೊ ಹಾಗಾಗಿ ಆನ್ಸರ್ ಇಸ್ 9/2 ಆಗುತ್ತೆ, ನಾಟ್ -9/2. ಫೋರ್ತ್ ಕ್ವಶನ್, ಟ್ರಯಾಂಗಲ್ ABC ಅಲ್ಲಿ AB ಪ್ಯಾರಲಲ್ ಟು DE, AD is equal to 6 cm and CD is equal to 4 cm ಮತ್ತು BC is equal to 15 cm ಆದರೆ BA ಉದ್ದವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ನೀವು ಥೇಲ್ಸ್ನ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನೀವು ಹಾಕಿ ಈ ಒಂದು ಆನ್ಸರ್ ಅನ್ನ ಕಂಡುಹಿಡ್ಕೋಬಹುದು ಈಸಿಯಾಗಿ. ನೆಕ್ಸ್ಟ್ ಫಿಫ್ತ್ ಕ್ವಶನ್, 9 secant θ + 9 tan θ ಇದರ ಬೆಲೆ ಏನು? ಸೊ secant θ + tan² θ ವ್ಯಾಲ್ಯೂ is equal to 1, ರೈಟ್? ಸೊ ಹಾಗಾಗಿ ಇಲ್ಲಿ 9 ಕಾಮನ್ ಇದೆ. 9 ಅನ್ನ ಕಾಮನ್ ತಕೊಂಡ್ರೆ ಉಳ್ಕೊಳ್ಳೋದು secant² θ + tan² θ. ಹಾಗಾಗಿ ಏನಾಗುತ್ತೆ? 9 × 1 9 ಆಗುತ್ತೆ. ಸೊ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಸಿ 9 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 6ನೇ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಒಂದು ವೃತ್ತದ ವಿಸ್ತೀರ್ಣವು 49 π ಚದರಮಾನಗಳು ಆದರೆ ಅದರ ಪರಿಧಿಯನ್ನು ಕಂಡುಹಿಡಿ. ವೃತ್ತದ ವಿಸ್ತೀರ್ಣ ಅಂತ ಹೇಳಿದ್ರೆ ಮಕ್ಕಳ ನಿಮಗೆ ಆಲ್ರೆಡಿ ಗೊತ್ತಿದೆ πr², ರೈಟ್? ಸೊ πr² is equal to 49 π. ಸೊ ಅಲ್ಲಿ π ಕ್ಯಾನ್ಸಲ್ ಆದ್ರೆ r² is equal to 49 ಆಗುತ್ತೆ, r 7 ಆಗುತ್ತೆ. ಸೊ ಈಗ ಅವ್ರು ಕಂಡುಹಿಡಿಯಕ್ಕೆ ಕೇಳಿರೋದೇನು? ಪರಿಧಿ. ಹಾಗಾಗಿ ಪರಿಧಿ P is equals to C is equal to 2πr. ಸೊ 2π × 7 ಮಾಡಿದ್ರೆ ಎಷ್ಟು ಬರುತ್ತೆ? 14 π ಬರುತ್ತೆ. ಹಾಗಾಗಿ ಆಪ್ಷನ್ ಸಿ 14 π ಇಸ್ ದ ರೈಟ್ ಆನ್ಸರ್. 7th ಕ್ವಶನ್, O ಕೇಂದ್ರವುಳ್ಳ ವೃತ್ತಕ್ಕೆ ಬಾಹ್ಯ ಬಿಂದು A ಇಂದ ಸ್ಪರ್ಶಕವನ್ನ ಎಳೆದಿದೆ. AB is equal to 24 cm and OA is equal to 25 cm ಆದಾಗ ವೃತ್ತದ ತ್ರಿಜ್ಯದ ಉದ್ದವು ಏನಾಗಿರುತ್ತೆ? ಸೊ 7 cm, 12 cm,
15 ಸೆಂಟಿಮೀಟರ್ 16 ಸೆಂಟಿಮೀಟರ್. ಸೊ ಅಲ್ಲಿ ನಿಮಗೆ ವೃತ್ತದ ತ್ರಿಜ್ಯ ಕೇಳಿದಾರಲ್ಲಪ್ಪ. ಸೊ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಏನಾಗುತ್ತೆ 24 ಸ್ಕ್ವೇರ್ ಮೈನಸ್ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಪೈಥಾಗರಸ್ ಪ್ರಮೇಯವನ್ನು ಹಾಕಿದ್ರೆ ನಿಮಗೆ ಕಂಡುಹಿಡಿಬಹುದು. ಸೊ ಹಾಗಾಗಿ 25 ಸ್ಕ್ವೇರ್ ಅಂತ ಹೇಳಿದ್ರೆ 625 ಮೈನಸ್ 576 ಕಳೆದ್ರೆ 49. ಸೊ ಹಾಗಾಗಿ ಆಪ್ಷನ್ ಎ 7 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 8ನೇ ಪ್ರಶ್ನೆಗೆ ಹೋಗೋಣ ನಾವು. ಒಂದು ಶಂಕುವಿನ ಭಿನ್ನಕದ ಆಕಾರದಲ್ಲಿರುವ ಬೆಲ್ಲವನ್ನು ಕರಗಿಸಿ ಅದನ್ನು ಸಂಪೂರ್ಣವಾಗಿ ಒಂದು ಸಿಲಿಂಡರ್ ಆಕಾರಕ್ಕೆ ಪರಿವರ್ತಿಸಲಾಗಿದೆ. ಹಾಗಾದರೆ ಸಿಲಿಂಡರಿನ ಘನಫಲ ಎಷ್ಟಾಗಿರುತ್ತೆ? ಸೊ ಶಂಕುವಿನ ಭಿನ್ನಕದ ಘನಫಲಕ್ಕೆ ಸಮನಾಗಿರುತ್ತದೆ, ಯಾಕೆಂದ್ರೆ ಅಲ್ಲಿ ಸೇಮ್ ಅದೇ ಅಳತೆಯಲ್ಲಿ ಏನೂ ಬದಲಾವಣೆ ಆಗಿಲ್ಲ. ಹಾಗಾಗಿ ಅದರಷ್ಟೇ ಇರೋದ್ರಿಂದ ಏನಾಗಿರುತ್ತೆ, ಆಪ್ಷನ್ ಡಿ ಶಂಕುವಿನ ಭಿನ್ನಕದ ಘನಫಲಕ್ಕೆ ಸಮನಾಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೇನ್ಗೆ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಫಸ್ಟ್ ಕ್ವಶನ್ 9ನೇ ಪ್ರಶ್ನೆ 13/125 ದೀರ್ಘ ಭಾಗಾಕಾರ ಕ್ರಿಯೆಯನ್ನ ಮಾಡದೆ ದಶಮಾಂಶವನ್ನ ವಿಸ್ತರಣೆ ಮಾಡಿ ಬರೆಯಿರಿ. ಸೊ ಇಲ್ಲಿ ದೀರ್ಘ ಭಾಗಾಕಾರ ಮಾಡುವಾಗಿಲ್ಲ. ಸೊ ಹಾಗಾಗಿ 13/125 is equal to 13/125 ಅನ್ನ ನಾವೇನ್ ಮಾಡಬೇಕು? ಸೊ 2ರ ಘಾತ 0ನೇ ಆಗುತ್ತೆ, ಯಾಕೆಂತ ಹೇಳಿದ್ರೆ 5 5 25, 25 5 125. ಸೊ ಹಾಗಾಗಿ ಇದನ್ನ ಭಾಗಿಸಿದ್ರೆ ನಮಗೆ 0.104 ಬರುತ್ತೆ ಆನ್ಸರ್. ನೆಕ್ಸ್ಟ್ 10ನೆಯ ಪ್ರಶ್ನೆ ಕೊಟ್ಟಿರುವ ನಕ್ಷೆಯು y = p of x ಬಹುಪದೋಕ್ತಿಯನ್ನು ಸೂಚಿಸುತ್ತದೆ. p of x ಹೊಂದಿರುವ ಶೂನ್ಯತೆ ಸಂಖ್ಯೆ ನೋಡಿ, ಇಲ್ಲಿ p of x ಎಲ್ಲಿದೆ ಮಕ್ಕಳ? ಇಲ್ಲಿದೆ. ಹಾಗಾಗಿ ಶೂನ್ಯತೆ ಸಂಖ್ಯೆ 0 ಆಗಿರುತ್ತೆ. ಅದೇನಾದ್ರೂ ಇಲ್ಲಿದ್ದಿದ್ರೆ p of x ನೋಡಿ, ಸೊ ಈ ರೀತಿ ಇದ್ದಿದ್ರೆ, ಅರ್ಥ ಆಗ್ತಾ ಇದೆಯಾ? ಸೊ ಅಲ್ಲಿ ಆಗ ನೀವು ಬರೀಬಹುದು 1 2 3 4 4 ಅಂತ ಬರೀಬಹುದಿತ್ತು. ಆದ್ರೆ ಅವ್ರು ಕೊಟ್ಟಿರೋದು ಇಲ್ಲೊಂದು ಸ್ಟ್ರೈಟ್ ಲೈನ್, ಹಾಗಾಗಿ ಅಲ್ಲಿ ಯಾವುದೇ ಶೂನ್ಯತೆ ಇರೋದಿಲ್ಲ, 0 ಶೂನ್ಯತೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಏನದ ಆನ್ಸರ್ 0. 11ನೇ ಪ್ರಶ್ನೆ cos θ = ½ ಆದರೆ ಥೀಟಾದ ಬೆಲೆಯನ್ನ ಕಂಡು ಹಿಡಿಯಿರಿ. ಸೊ cos θ ½ ಆದಾಗ ಥೀಟಾ ಬೆಲೆ ಏನಾಗುತ್ತೆ 60, ಯಾಕೆಂದ್ರೆ cos 1/2 ಯಾವುದಕ್ಕೆ ಬರುತ್ತೆ? 60 ಡಿಗ್ರಿಗೆ ಬರುತ್ತೆ. ಹಾಗಾಗಿ ಥೀಟಾ ಬೆಲೆ 60 ಆಗಿರುತ್ತೆ. ನೆಕ್ಸ್ಟ್ 12ನೇ ಕ್ವಶನ್ ಸುರೇಶನ ಮೂಲ ಸ್ಥಾನದಿಂದ ಶಾಲೆಗೆ ಇರುವ ಸ್ಥಾನ 16 - 12. ಇದಕ್ಕೆ ಇರುವ ದೂರವನ್ನ ನಾವು ಕಂಡು ಹಿಡಿಬೇಕು. ಸೊ ಹಾಗಾಗಿ ನಮಗೆ ದೂರ ಸೂತ್ರ ಗೊತ್ತಿದೆ. d = ಸ್ಕ್ವೇರ್ ರೂಟ್ ಆಫ್ 16 ಸ್ಕ್ವೇರ್ ಪ್ಲಸ್ -12 ಸ್ಕ್ವೇರ್ ಆಗುತ್ತೆ. ಸೊ ಈ ಸೂತ್ರವನ್ನ ಬಳಸಿದ್ರೆ ನಿಮಗೆ ಎಷ್ಟು ದೂರದಲ್ಲಿದೆ ಗೊತ್ತಾಗುತ್ತೆ. ಹಾಗಾಗಿ 256 ಆಗುತ್ತೆ. 16 16 14 144 ಕೂಡಿಸಿದ್ರೆ 200. ಹಾಗಾಗಿ ಸ್ಕ್ವೇರ್ ರೂಟ್ ಅನ್ನು ತೆಗೆದ್ರೆ 20 ಮಾನಗಳು. ಹಾಗಾಗಿ ಸುರೇಶನು ತನ್ನ ಮೂಲ ಸ್ಥಾನದಿಂದ 20 ಮಾನ ದೂರ ಇದ್ದಾನೆ. 13ನೇ ಪ್ರಶ್ನೆ ತ್ರಿಭುಜ ABC ಸಮರೂಪ ತ್ರಿಭುಜ PQR ತ್ರಿಭುಜಗಳ ಬಾಹುಗಳ ಅನುಪಾತ 4:9 ಆದರೆ ಅವುಗಳ ವಿಸ್ತೀರ್ಣಗಳ ಅನುಪಾತವನ್ನ ಕಂಡು ಹಿಡಿಯಿರಿ. ಸೊ ಇಲ್ಲಿ ನಮಗೆ ಅವರು ವಿಸ್ತೀರ್ಣಗಳ ಅನುಪಾತವನ್ನ ಕೇಳಿದರೆ, ಹಾಗಾಗಿ ತ್ರಿಭುಜ ABC ವಿಸ್ತೀರ್ಣ ಭಾಗಿಸು ತ್ರಿಭುಜ PQR ವಿಸ್ತೀರ್ಣ. ಸೊ ಅವರೇ ಕೊಟ್ಟಿದ್ದಾರೆ 4/9 ಸ್ಕ್ವೇರ್ ಮಾಡಿದ್ರೆ 16/81 ಆಗುತ್ತೆ. ಸೊ ಹಾಗಾಗಿ ಅವುಗಳ ಅನುಪಾತ 16/81. ನೆಕ್ಸ್ಟ್ 14ನೇ ಪ್ರಶ್ನೆ ಒಂದು ವೃತ್ತದ ಸುತ್ತಳತೆಯ ಅದರ ವಿಸ್ತೀರ್ಣಕ್ಕೆ ಸಾಂಖ್ಯಿಕವಾಗಿ ಸಮವಾಗಿದ್ದರೆ ಆ ತ್ರಿಜ್ಯದ ಬೆಲೆಯನ್ನ ಕಂಡು ಹಿಡಿಯಿರಿ. ಸೊ ಹಾಗಾಗಿ ಎರಡು ಸಮನಾಗಿದೆ ಅಂತ ಹೇಳಿದಾಗ πr² = 2πr. ಸೊ π ಕ್ಯಾನ್ಸಲ್, 1r 1r ಕ್ಯಾನ್ಸಲ್, ಹಾಗಾಗಿ ಏನಾಗುತ್ತೆ r = 2 ಮಾನಗಳಾಗ್ತವೆ. 15ನೇ ಪ್ರಶ್ನೆ ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನ ಹೊಂದಿರುವಾಗ ಸಮೀಕರಣದ ಶೋಧಕ ಬೆಲೆಯು ಎಷ್ಟು? ಸೊ ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿದೆ ಅಂದ್ರೆ ಡೆಲ್ಟಾ ಏನಾಗುತ್ತೆ ಇಸ್ ಗ್ರೇಟರ್ ದ್ಯಾನ್ 0. 0ಗಿಂತ ಜಾಸ್ತಿ ಇದ್ದಾಗ ಮಾತ್ರ ಡೆಲ್ಟಾ ಏನಾಗುತ್ತೆ ವಿಭಿನ್ನವಾದ ವಾಸ್ತವ ಮೂಲ ಹೊಂದಿರ್ತವೆ. ಈಕ್ವಲ್ ಆಗಿದ್ರೆ ಸಮವಾದ ವಾಸ್ತವ ಮೂಲವನ್ನ ಹೊಂದಿರ್ತದೆ. ಹಾಗಾಗಿ ಅದರ ಉತ್ತರ ಏನಾಗಿರ್ತದೆ ಡೆಲ್ಟಾ ಇಸ್ ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. ತದನಂತರ ನಾವು 16ನೇ ಪ್ರಶ್ನೆಗೆ ಹೋಗೋಣ. 16ನೇ ಪ್ರಶ್ನೆ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈಯನ್ನ ಕಂಡುಹಿಡಿಯುವಂತಹ ಸೂತ್ರವನ್ನ ಕಂಡುಹಿಡಿಯಿರಿ. ಸೊ ಸೂತ್ರವನ್ನ ಬರೆಯಿರಿ ಅಂತ ಹೇಳಿದರೆ, ಸೊ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ π × r1 + r2 × l ಚದರ ಮಾನಗಳು. ಸೊ ನಿಮ್ಗಿಲ್ಲಿ ಸೂತ್ರ ಇದೆ ನೋಡಿ, π = r1 + r2 × l ಚದರ ಮಾನಗಳು. ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ ಆಗುತ್ತೆ ಮಕ್ಕಳ. ನೆಕ್ಸ್ಟ್ ಥರ್ಡ್ ಮೇನ್, ಇದೇ ನಿಮಗೆ ಎಕ್ಸಾಮ್ಗೆ ಬರುತ್ತೆ ಅಂತಲ್ಲ ಮಕ್ಕಳ, ಇದೇ ಪ್ಯಾಟರ್ನ್ ಇರುತ್ತೆ. ಈ ಎಷ್ಟೋ ಪ್ರಶ್ನೆಗಳು ರಿಪೀಟ್ ಆಗ್ತವೆ. ನಿಮಗೆ ಪ್ರಾಕ್ಟೀಸ್ ಮಾಡಿದಷ್ಟು
ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಎಕ್ಸಾಮ್ಗೆ ಈಸಿ ಆಗುತ್ತೆ. ತುಂಬ ಮಂದಿ ಕಾಮೆಂಟ್ ಮಾಡಿಬಿಡ್ತೀರಾ ಮ್ಯಾಮ್ ಇದೇ ಪ್ರಶ್ನೆನಾ ಅಂತ. ಸೊ ಹಾಗಾಗಿ ನಾನು ಕಾಮೆಂಟನ್ನೇ ಆಫ್ ಮಾಡಿಬಿಟ್ಟಿದ್ದೀನಿ. ನಾನು ಎಷ್ಟು ಹೇಳ್ತೀನಿ ವಿಡಿಯೋ ನೀವು ಪೂರ್ತಿ ನೋಡಲ್ಲ, ಮ್ಯಾಮ್ ಇದೇ ಕ್ವಶನ್ ಪೇಪರ್ ಅಂತೀರಾ. ಸೊ ಇದೇ ಪ್ಯಾಟ್ರನಲ್ಲಿ ಇರುತ್ತೆ, ಎಷ್ಟೋ ಕ್ವಶನ್ಸ್ ರಿಪೀಟ್ ಆಗಿರ್ತವೆ ಇದೇ ಕ್ವಶನ್ಸ್. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 17ನೇ ಪ್ರಶ್ನೆ ಬಿಡಿಸಿರಿ. 2x + y = 11, y + x = 8. ಸೊ ಇಲ್ಲಿ ನಿಮಗೆ ಅವರು ಯಾವ ವಿಧಾನ ಬೇಕಾದರೂ ನೀವು ಅಪ್ಲೈನ ಮಾಡ್ಬೋದು. ಸೊ ನಾನಲ್ಲಿ ಏನು ಮಾಡಿದ್ದೀನಿ, 2x + y = 11 ಇದನ್ನು ಸಮೀಕರಣ 1 ಅಂತ ತೆಗೆದುಕೊಂಡಿದ್ದೀನಿ, ಇದನ್ನು ಸಮೀಕರಣ 2. ಸೊ ಎರಡನ್ನ ಕಳೆದ್ರೆ y ಕ್ಯಾನ್ಸಲ್ ಆಗುತ್ತೆ, x 3 ಬರುತ್ತೆ. ಸೊ ಈ 3 ಬೆಲೆಯನ್ನು ಎಕ್ಸನ್ನು ನೀವು ಯಾವುದೇ ಸಮೀಕರಣಕ್ಕಾದರೂ ಹಾಕ್ಬೋದು, 1 ಕಾರು ಹಾಕಿ 2 ಕಾರು ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದರೆ y ಬೆಲೆ ಏನು ಬರುತ್ತೆ, 5 ಬರುತ್ತೆ. ಸೊ ಈ ರೀತಿ ಈ ಲೆಕ್ಕವನ್ನು ಬಿಡಿಸಿ ಮಕ್ಕಳ. ನೆಕ್ಸ್ಟ್ 18ನೇ ಪ್ರಶ್ನೆ. 5 ವರ್ಷಗಳ ಬಳಿಕ ಜೇಕಬರ ವಯಸ್ಸು ಅವರ ಮಗನ ವಯಸ್ಸಿನ 3ರಷ್ಟಾಗುತ್ತದೆ. 5 ವರ್ಷಗಳ ಹಿಂದೆ ಜೇಕಬರ ವಯಸ್ಸು ಅವರ ಮಗನ ವಯಸ್ಸಿನ 7ರಷ್ಟಿತ್ತು. ಅವರಿಬ್ಬರ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ. ಸೊ ಅಲ್ಲಿ ಜೇಕಬರ ಈಗಿನ ವಯಸ್ಸು ಗೊತ್ತಿಲ್ಲ, ಅದನ್ನು ನಾವು ಎಕ್ಸ್ ಅಂತ ತಗೊಳ್ಳೋಣ, ಅವರ ಮಗನ ವಯಸ್ಸನ್ನು ವೈ ಅಂತ ತಗೊಳ್ಳೋಣ. ಹಾಗಾಗಿ ಅವರೇ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಮಕ್ಕಳ, ಜೇಕಬರ 5 ವರ್ಷಗಳ ಬಳಿಕ ಜೇಕಬರ ವಯಸ್ಸು ಮಗನ ವಯಸ್ಸಿನ 3ರಷ್ಟಾಗುತ್ತದೆ. ಹಾಗಾಗಿ 5 ವರ್ಷ ಆದ ನಂತರ x + 5 = 3 ಟೈಮ್ಸ್ ಆಫ್ ಮಗನ ವಯಸ್ಸು, y + 5 ಆಗುತ್ತೆ. ಸೊ ಹಾಗಾಗಿ ಸಮೀಕರಣ ಸಿಕ್ತು ನಮಗೆ, x + 5 = 3y + 15 ಆಗುತ್ತೆ. ಹಾಗಾಗಿ x - y ಒಂದು ಕಡೆ ತಗೊಳ್ಳಿ, x - 3y = 10 ಆಯಿತು. ಇದನ್ನ ಸಮೀಕರಣ 1 ಅಂತ ಹೇಳಿ ತಗೊಳ್ಕೊಳ್ಳಿ ಮಕ್ಕಳ. ಅದೇ ರೀತಿ ಲೆಕ್ಕವನ್ನು ಮುಂದುವರೆದು ಹೇಳಿದ್ದಾರೆ. ಅವನ 3 ವರ್ಷ ಆಗ್ತದಲ್ವಾ, 5 ವರ್ಷಗಳ ಹಿಂದೆ ಅಂದರೆ 5 ವರ್ಷದ ಹಿಂದೆ ಅವರ ವಯಸ್ಸು ಮಗನ ವಯಸ್ಸಿನ 7ರಷ್ಟಿತ್ತು. ಹಾಗಾಗಿ 5 ವರ್ಷ ಹಿಂದೆ ಅಂದರೆ ಕಳಿಬೇಕು, 5 ವರ್ಷ ಮುಂದೆ ಅಂದರೆ ಕೂಡಿಸ್ಬೇಕು. ಸೊ ಹಾಗಾಗಿ x - 5 = 7 of y - 5 ಅಂತ. ಸೊ ಮಾಡಿದ್ರೆ ನಮಗೆ x - 7 y = -30. ಹಾಗಾಗಿ ಸಮೀಕರಣ 1 ಮತ್ತು 2 ಸಿಕ್ತು. ಸೊ ಹಾಗಾಗಿ ನಮಗಲ್ಲಿ ವರ್ಜಿಸುವ ವಿಧಾನ ಮಾಡ್ಬೋದು. ಮೈನಸ್ ಮಾಡಿದರೆ ಎಕ್ಸ್ ಬೆಲೆ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ 4y = 40, y = 10. ಹಾಗಾಗಿ ಮಗನ ವಯಸ್ಸು ಗೊತ್ತಾಯಿತು 10 ವರ್ಷ. ಅದನ್ನ ಸಮೀಕರಣ 1 ಅಥವಾ 2 ಆದೇಶಿಸ್ಬಿಟ್ರೆ ಅಪ್ಪನ ವಯಸ್ಸು, ಜೇಕಬನ ವಯಸ್ಸು ಬರುತ್ತೆ, ಅದು 40 ವರ್ಷ. ಹಾಗಾಗಿ ಅಪ್ಪನ ವಯಸ್ಸು 40, ಮಗನ ವಯಸ್ಸು 10 ವರ್ಷ. 19ನೇ ಪ್ರಶ್ನೆ. 5, 8, 11 ಈ ಸಮಾಂತರ ಶ್ರೇಣಿಯ 20ನೇ ಪದವನ್ನು ಸೂತ್ರ ಬಳಸಿ ಕಂಡುಹಿಡಿಯಿರಿ. ಸೊ 20ನೇ ಪದ ಅಂತ ಬಂದರೆ ನಿಮಗೆ an ಸೂತ್ರವನ್ನೇ ನೀವಿಲ್ಲಿ ಬಳಸಬೇಕಾಗುತ್ತೆ ಮಕ್ಕಳ. ಸೊ ಮೊದಲನೇ ಪದ ಕೊಟ್ಟಿದ್ದಾರೆ 5, ಸಾಮಾನ್ಯ ವ್ಯತ್ಯಾಸ ಅಂದರೆ 2ನೇ ಪದದಿಂದ ಮೊದಲನೇ ಪದ ಕಳೆದ್ಬಿಟ್ರೆ ನಿಮಗೆ ಸಾಮಾನ್ಯ ವ್ಯತ್ಯಾಸ ಬರುತ್ತೆ. 8 - 3 5 3 ಬರುತ್ತೆ. ಎನ್ನು ಅವರೇ ಕೊಟ್ಟಿದ್ದಾರೆ, 20ನೇ ಪದ ಕಂಡುಹಿಡಿಲಿಕ್ಕೆ ಅವರು ಕೇಳಿದ್ದಾರೆ. ನಂತರ ಅವ್ರು ಕೇಳಿರುವಂಥ ಪ್ರಶ್ನೆ ಏನು ಹೇಳಿ, ಮೊತ್ತವನ್ನು ಕಂಡುಹಿಡಿಲಿಕ್ಕೆ ಅವರು ಕೇಳಿರುವಂಥದ್ದು. ಸಮಾಂತರ ಶ್ರೇಣಿಯ 20ನೇ ಪದವನ್ನು ಸೂತ್ರ ಉಪಯೋಗಿಸಿಕೊಂಡು ಕಂಡುಹಿಡಿಯಿರಿ. ಸೊ ಹಾಗಾಗಿ 20ನೇ ಪದ ಅಂತ ಕೇಳಿರೋದ್ರಿಂದ ಮಕ್ಕಳ ನೀವಿಲ್ಲಿ an = a + n - 1 × d ಈ ಸೂತ್ರವನ್ನು ಬಳಸ್ಕೊಂಡು ನೀವು ಪದವನ್ನು ಕಂಡುಹಿಡಬೇಕು. ಇಲ್ಲಿ ಮೊತ್ತವನ್ನು ಕೇಳಿಲ್ಲ, ಅವರು ಕೇಳಿರುವಂಥದ್ದೇನು ಪದವನ್ನು ಕೇಳಿರುವಂಥದ್ದು. ಹಾಗಾಗಿ ನೀವು ಅದನ್ನು ಬಳಸ್ಕೊಂಡು ಕಂಡುಹಿಡಿಯಿರಿ. ಈಸಿ ಇದೆ ಅಂತೇಳಿ ನಾನು ಡೈರೆಕ್ಟಾಗಿ ಈ ಲೆಕ್ಕವನ್ನು ನಿಮಗೆ ಮಾಡಲಿಕ್ಕೆ ಬಿಟ್ಟಿದ್ದೀನಿ. ನೆಕ್ಸ್ಟ್ 20ನೇ ಪ್ರಶ್ನೆ. x² - 3x - 10 = 0 ವರ್ಗ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಸೊ ಫಸ್ಟ್ ಬರ್ಕೊಳ್ಳಿ, a ಬೆಲೆ, b ಬೆಲೆ, c ಬೆಲೆ ಬರ್ಕೊಳ್ಳಿ. ಅವ್ರ ಸೂತ್ರದ ಸಹಾಯ ಕೇಳ್ತಾರೆ ಈ ಲೆಕ್ಕವನ್ನು. ಸೊ x = -b ± √b² - 4ac / 2a ಆಗುತ್ತೆ. ಸೂತ್ರಕ್ಕೆ ವ್ಯಾಲ್ಯೂಸ್ ಎಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ ಅಲ್ಲಿಗೆ 3 ± √9 + 40 49 ಆಗುತ್ತೆ. 49ಗೆ ಸ್ಕ್ವೇರ್ ರೂಟ್ ತೆಗೆದ್ರೆ 7 ಆಗುತ್ತೆ. ಸೊ ಹಾಗಾಗಿ 7ಗೆ 2 ವ್ಯಾಲ್ಯೂ, ಒಂದು ಪ್ಲಸ್ ಒಂದು ಮೈನಸ್. ಸೊ ಹಾಗಾಗಿ ಒಂದು ಬಾರಿ ಕೂಡಿಸಿ ಒಂದು ಬಾರಿ ಕಳೀರಿ. ಸೊ ಹಾಗಾಗಿ 10/5 ಬರುತ್ತೆ. ಇನ್ನೊಂದ್ಸರಿ -4/2 ಬರುತ್ತೆ. ಸೊ ಅಲ್ಲಿಗೆ x ಬೆಲೆ 5, x ಬೆಲೆ -2 ಬರುತ್ತೆ. ತದನಂತರ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. 21ನೇ ಪ್ರಶ್ನೆ. ಶೂನ್ಯತೆಗಳ ಮೊತ್ತ 1/4 ಹಾಗೂ ಗುಣಲಬ್ಧ -1 ಹೊಂದಿರುವ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಅಥವಾ p of x = ax² + bx + c ವರ್ಗ ಬಹುಪದೋಕ್ತಿಯ ಶೂನ್ಯತೆಯ ಮೊತ್ತ -3 ಗುಣಲಬ್ಧ 2 ಆದರೆ b + c = 5a ಎಂದು ಸಾಧಿಸಿ. ಸೊ ಮೊದಲಿಗೆ ನಾವು ಅವುಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಿದ್ದಾರೆ ಮಕ್ಕಳ, ಅದನ್ನು ತೆಗೆದುಕೊಳ್ಳೋಣ. ಸೊ ಮೊತ್ತ ಏನು ಕೊಟ್ಟಿದ್ದಾರೆ,
1/4 ಕೊಟ್ಟಿದ್ದಾರೆ. ಮೈನಸ್ ಬಿ ಇಸ್ ಈಕ್ವಲ್ ಟು 1/4 ಗುಣಲಬ್ಧ C/A. ಸೊ ಅಲ್ಲಿಗೆ -4/4 ಆಯಿತು, ರೈಟ್. ಸೊ ಹಾಗಾಗಿ ನನಗೆ ನೋಡಿ ಬರ್ಕೊಂಡಾಗಲೇ ಗೊತ್ತಾಗುತ್ತೆ ಎ ಬೆಲೆ 4, ಬಿ ಬೆಲೆ -1, ಸಿ ಬೆಲೆ -4. ಸೊ ನಮಗೆ ಅದ್ರ ವರ್ಗ ಸಮೀಕರಣದ ಆದರ್ಶ ರೂಪ ಗೊತ್ತಿದೆ, ax² + bx + c. ಸೊ ದಟ್ 4x² - x - 4 ವೆರಿ ಈಸಿ. ಅದಕ್ಕೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ಮೂಲಗಳ ಮೊತ್ತ ಮತ್ತೆ ಗುಣಲಬ್ಧ ಕೊಟ್ಟಿದ್ದಾರೆ. ಅಲ್ಲಿ ನಾವು ಸಾಧಿಸಬೇಕು ಏನಂತ, b + c = 5a ಅಂತ ಸಾಧಿಸಬೇಕು. ಸೊ ಎ ಬೆಲೆ 1, ಬಿ ಬೆಲೆ 3, ಸಿ ಬೆಲೆ 2. ಸೊ b + c = 5a ಅಂತ ಪ್ರೂವ್ ಮಾಡಬೇಕು. ಸೊ ಬಿ ಬೆಲೆ ಬರ್ಕೊಳ್ಳೋಣವಾ, ಬಿ ಬೆಲೆ ಏನು 3, ಸಿ ಬೆಲೆ ಏನು ಮಕ್ಕಳ 2. ಸೊ ಎ ಬೆಲೆ 1, ಹಾಗಾಗಿ 3 + 2 5 ದಟ್ ಈಸ್ ಈಕ್ವಲ್ ಟು 5. ಸೊ ಹಾಗಾಗಿ 5 = 5 ಆಗುತ್ತೆ. ಅರ್ಥ ಆಗಿದೆಯಲ್ಲ. ನೆಕ್ಸ್ಟ್ 22ನೇ ಪ್ರಶ್ನೆಗೆ ಹೋಗೋಣ. ಪಿ ಆಫ್ 1, -1 ಮತ್ತು ಎಸ್ ಆಫ್ 7, 7 ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಬಳಸಿ ಕಂಡುಹಿಡಿಯಿರಿ. ಅಥವಾ ಎ 4, -3 ಬಿ 8, 5 ಬಿಂದುಗಳನ್ನು ಸೇರಿಸುವ ರೇಖಾಂಕಣವನ್ನು ಆಂತರಿಕವಾಗಿ 3:1 ಅನುಪಾತದಲ್ಲಿ ಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ. ಸೊ ದೂರ ಸೂತ್ರ ಬಳಸಲಿಕ್ಕೆ ಕೇಳಿದರೆ ಈಸಿ ಡೈರೆಕ್ಟ್ ಆಗಿ ಹಾಕ್ಬಿಡೋಣ. √(x2 - x1) + y2 - y1 ಸೊ ವ್ಯಾಲ್ಯೂಸ್ ಎಲ್ಲ ಹಾಕಿ ಮಲ್ಟಿಪ್ಲೈ ಮಾಡಿ ಅಲ್ಲಿಗೆ √100 ಬರುತ್ತೆ. ಸೊ 10 ಮಾನಗಳು ಆಗ್ತವೆ. ಓಕೆನಾ. ಆ ಪ್ರಶ್ನೆಗೆ ಆಪ್ಷನ್ ಇದೆ, ಎ ಬೆಲೆ ಕೊಟ್ಟಿದ್ದಾರೆ, ಬಿ ಬೆಲೆ ಕೊಟ್ಟಿದ್ದಾರೆ, ಮತ್ತು m/n ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ನಿಮಗೆ ಸೂತ್ರ ಹಾಕಬೇಕು. ಪಿ ಆಫ್ x, y = m1 × x2 + m2 × x1 by m1 + m2, m1 y2 + m2 y1 divided by m1 + m2. ಸೊ ಈ ಸೂತ್ರ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ, ಮಧ್ಯಬಿಂದು ಸೂತ್ರ, ಈ ಸೂತ್ರಗಳಷ್ಟನ್ನು ಕಲ್ತ್ಕೊಳ್ಳಿ. ಇದ್ರ ಮೇಲೆ ಒಂದು ಲೆಕ್ಕ ಅಂತೂ ಇದ್ದೇ ಇರ್ತದೆ, 1 ರಿಂದ 2 ಲೆಕ್ಕಗಳಿರ್ತವೆ. ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ 28/4, 12/4, 4 1s 4 7s 4 1s 4 3s ಸೊ 7, 3 ಬರುತ್ತೆ. ಅರ್ಥ ಆಗಿದೆಯಲ್ಲ ಲೆಕ್ಕ? ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನಾನು ಹಾಗಾಗಿ ಡೈರೆಕ್ಟಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತಿದ್ದೀನಿ. 23ನೇ ಪ್ರಶ್ನೆ. ಒಂದು ವೃತ್ತ ಕೇಂದ್ರವು ಪಿ ಆಫ್ 2, 3 ಆಗಿದ್ದು ಆ ವೃತ್ತವು ಎ 4, 3 ಮತ್ತು ಬಿ x, 5 ಬಿಂದುಗಳ ಮೂಲಕ ಹಾದು ಹೋದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇದು ಸಹ ಬಹಳ ಈಸಿ, ಮಧ್ಯಬಿಂದು ಸೂತ್ರವನ್ನೇ ಬಳಸಬೇಕು. ಸೊ ಪಿ ಅನ್ನೋದೇನಿದೆ, ಎ ಬಿ ವ್ಯಾಸದ ಮಧ್ಯಬಿಂದು ಆಗಿದೆ. ಹಾಗಾಗಿ ಮಧ್ಯಬಿಂದು ಆಗಿರೋದ್ರಿಂದ ಮಧ್ಯಬಿಂದು ಸೂತ್ರವನ್ನೇ ಬಳಸಿದ್ರೆ x1 + x2/2, y1 + y2 2 ಆಗುತ್ತೆ. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ 4(1 + x/2 = 2 ಆಗುತ್ತೆ. ಸೊ ದಟ್ 4 + x = 4, x = 0 ಆಗುತ್ತೆ. ನೆಕ್ಸ್ಟ್ 24ನೇ ಪ್ರಶ್ನೆ. 3 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತಕ್ಕೆ ಅದರ ಕೇಂದ್ರದಿಂದ 10 ಸೆಂಟಿಮೀಟರ್ ದೂರದಲ್ಲಿರುವ ಬಾಹ್ಯ ಬಿಂದುವಿನಿಂದ 2 ಸ್ಪರ್ಶಕವನ್ನು ಎಳೆಯಿರಿ. ಸೊ ಇಲ್ಲಿ ನೋಡಿ, ಈ ರೀತಿ ಸ್ಪರ್ಶಕವನ್ನು ಎಳಿಬೇಕು. ವೆರಿ ಇಂಪಾರ್ಟೆಂಟ್. ಈ ಒಂದು ಎಕ್ಸಾಮ್ಗೆ ನಿಮಗೆ ಕನ್ಸ್ಟ್ರಕ್ಷನ್ಸು ಇದ್ದೇ, 2 ಅಂಕಕ್ಕೆ ಒಂದಿರುತ್ತೆ, 3 ಅಂಕಕ್ಕೆ ಒಂದು ಕನ್ಸ್ಟ್ರಕ್ಷನ್ಸ್ ಇದ್ದೇ ಇರುತ್ತೆ. ಹಾಗಾಗಿ ಚೆನ್ನಾಗಿ 3 ಅಂಕಕ್ಕಾದರೂ ಕೊಡ್ಬೋದು, 4ಕ್ಕಾದರೂ ಬರ್ಬೋದು. ಸೊ ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 4th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 9 ಪ್ರಶ್ನೆಗಳು 3 ಅಂಕಕ್ಕೆ ಇರ್ತದೆ. ಆ್ಯಂಡ್ 25th ಕ್ವಶನ್, ಇವೆಲ್ಲ ಡೆಫಿನೆಟ್ ಕ್ವಶನ್ಸ್ ಮಕ್ಕಳ, ಸಂಖ್ಯೆಗಳು ಚೇಂಜ್ ಆಗ್ತಾವೆ ಅಷ್ಟೇ. 3 - √7 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, ಅಥವಾ ಯೂಕ್ಲಿಡ್ನ ಭಾಗಾಕಾರದ ಕ್ರಮವಿಧಿ ಉಪಯೋಗಿಸಿ 306 ಮತ್ತು 657ರ ಮಸಹ ಕಂಡುಹಿಡಿಯಿರಿ. ನಂತರ ಮಸಹ ಮತ್ತು 12 ಇವುಗಳ ಲಸಹವನ್ನು ಸಹ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಆಸ್ ಯೂಶುವಲ್ ಸೇಮ್ ಮೆಥಡ್. ನೀವು ಫಸ್ಟ್ ಅದನ್ನೊಂದು ಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಳ್ಳಿ. ಸೊ = p/q. ಸೊ p/q ಸಹ ಅವಿಭಾಜ್ಯಗಳಾಗಿರ್ತವೆ. ಸೊ ಹಾಗಾಗಿ 3 - p/q = √2 ಒಂದು ಅಭಾಗಲಬ್ಧ ಸಂಖ್ಯೆ, ಆದರೆ -3/p/q ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಬಟ್ ನಮ್ಮ ಊಹೆ ತಪ್ಪಾಗಿದೆ, ಯಾಕೆಂದರೆ √7 3 - √7 ಒಂದು ಅಭಾಗಲಬ್ಧ ಸಂಖ್ಯೆ. ಸೊ ಆ ಪ್ರಶ್ನೆಗೆ ನಮಗೆ ಯೂಕ್ಲಿಡ್ನ ಭಾಗಾಕಾರ ನಿಯಮವನ್ನು ಬಳಸ್ಕೊಂಡು ನಮಗೆ ಮಾಸ ಕಂಡುಹಿಡಿಯಲಿ ಕೇಳಿದ್ದಾರೆ. ಸೊ 306ರಿಂದ 657ನ ಭಾಗಿಸಿದ್ರೆ ಶೇಷ 45 ಬರುತ್ತೆ. ಆ 45ರಿಂದ 306ನ ಭಾಗಿಸಿದ್ರೆ 36. ಅಗೇನ್ 36ರಿಂದ 45ನ ಭಾಗಿಸಿದ್ರೆ 1 ಬರುತ್ತೆ. ಶೇಷ 9. 9ರಿಂದ 36 ಭಾಗಿಸಿದ್ರೆ 4. ಹಾಗಾಗಿ ಅವುಗಳ ಮಾಸಹ ಏನಾಗಿರ್ತದೆ ಮಕ್ಕಳ? 9 ಆಗಿರ್ತದೆ. ಸೊ ಈ ರೀತಿ ಬರೆದು ನೀವು ಯೂಕ್ಲಿಡ್ನ ಭಾಗಾಕಾರ ನಿಯಮವನ್ನು ಹಾಕಿನೇ ಮಾಡಬೇಕು. ತದನಂತರ ಅದರ ಜೊತೆಗೆ ಇನ್ನೂ ಕೇಳಿದ್ದಾರೆ,
306, 357 ಮತ್ತು 12ರ ಮಾಸಹವನ್ನು ಸಹ ಕಂಡುಹಿಡಿಯಬೇಕು. ಸೊ ಇವುಗಳಿಂದ ಬಂದ ಮಾಸಹ ಮತ್ತು 12 ಇವುಗಳ ಎರಡರಲ್ಲೂ ಲಾಸಹ ಎಷ್ಟಾಗುತ್ತೆ? 36 ಆಗಿರುತ್ತೆ. ತದನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. 26ನೇ ಪ್ರಶ್ನೆ. 5 ವರ್ಷದ ಹಿಂದೆ ಗೌರಿಯ ವಯಸ್ಸು ಗಣೇಶನ ವಯಸ್ಸಿನ 3 ಪಟ್ಟಾಗಿತ್ತು. 10 ವರ್ಷಗಳ ಬಳಿಕ ಗೌರಿಯ ವಯಸ್ಸು ಗಣೇಶನ ವಯಸ್ಸಿನ 2 ಪಟ್ಟಾಗುವುದು. ಹಾಗಾದರೆ ಗೌರಿ ಮತ್ತು ಗಣೇಶನ ಈಗಿನ ವಯಸ್ಸೆಷ್ಟು? ಸೊ ಆಲ್ರೆಡಿ ಮಕ್ಕಳನ್ನ ನಿಮಗೆ ಇದೇ ರೀತಿಯ ಒಂದು ಲೆಕ್ಕವನ್ನು ನಾನು ನಿಮಗೆ ಎಕ್ಸ್ಪ್ಲೇನನ್ನು ಮಾಡಿದೆ. ಎಸ್, ಸೊ ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿ ಈ ಲೆಕ್ಕನೂ ಸಹ ಇದೆ ನೋಡಿ, ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಜಸ್ಟ್ ನಾನು ವಿಡಿಯೋನ ಪಾಸ್ ಮಾಡಿದ್ದೀನಿ. ವಿಡಿಯೋನ ಪಾಸ್ ಮಾಡಿಕೊಂಡು ನೀವು, ಯಾಕೆಂದರೆ ಸೇಮ್ ಎಕ್ಸ್ಪ್ಲನೇಷನ್ ಇರೋದ್ರಿಂದ ನಾನು ಆಗಲೇ ಡೈರೆಕ್ಟಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಹೀಗೆ ಕೊಟ್ಟಿದ್ದೀನಿ, ಬರ್ಕೊಳ್ಳಿ. ನೆಕ್ಸ್ಟ್ 27ನೇ ಪ್ರಶ್ನೆ. ಕಾಸ್ ಆಫ್ 90 ಮೈನಸ್ ಥೀಟಾ ಬೈ 1 ಪ್ಲಸ್ 90 ಮೈನಸ್ ಥೀಟಾ ಪ್ಲಸ್ 1 ಪ್ಲಸ್ ಕಾಸ್ 90 ಮೈನಸ್ ಥೀಟಾ ಬೈ ಕಾಸ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು 2 ಕೊಸಿಕೆಂಟ್ ಥೀಟಾ ಎಂದು ಸಾಧಿಸಿ, ಅಥವಾ ಸೈನ್ ಎ ಪ್ಲಸ್ ಕೊಸಿಕೆಂಟ್ ಎ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸಿಕೆಂಟ್ ಎ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಎಂದು ಸಾಧಿಸಿ. ಸೊ ಈಗ ನಾವು ಈ ಲೆಕ್ಕವನ್ನು ಬರ್ಕೊಳ್ಳೋಣ. ರೈಟ್, ಸೊ ಕಾಸ್ ಆಫ್ 90 ಮೈನಸ್ ಥೀಟಾ ಇಸ್ ನಥಿಂಗ್ ಬಟ್ ಸೈನ್ ಥೀಟಾ, ಸೈನ್ ಆಫ್ 90 ಮೈನಸ್ ಥೀಟಾ ಇಸ್ ಕಾಸ್ ಥೀಟಾ. ಸೊ ಎಲ್ಲನೂ ಹಾಗೆ ಬರ್ಕೊಳ್ಳೋಣ. ಸೊ ಈಗ ನಮಗಿಲ್ಲಿ ಲಸಹವನ್ನು ತೆಗೆದುಕೊಬಿಡೋಣ, ಓಕೆನಾ. ಸೊ ಅಲ್ಲಿಗೆ ಏನಾಗುತ್ತೆ? ಸೈನ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ. ಸೊ ನ್ಯೂಮರೇಟರ್ ಏನಾಗುತ್ತೆ? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸೊ ಈಗ ಅದಕ್ಕೆ ಸೂತ್ರವನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಹಾಕ್ಬಿಟ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 2 ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ. ಸೊ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ 1. ಸೊ 1 ಪ್ಲಸ್ 1 ಪ್ಲಸ್ 2 ಕಾಸ್ ಥೀಟಾ. ಸೊ 2 ಪ್ಲಸ್ 2 ಕಾಸ್ ಥೀಟಾ ಆಗುತ್ತೆ. 2 ಕಾಮನ್ ತೊಗೊಂಡ್ರೆ 1 ಪ್ಲಸ್ ಕಾಸ್ ಥೀಟಾ ಆಗುತ್ತೆ. ಸೊ 1 ಪ್ಲಸ್ ಕಾಸ್ ಥೀಟಾ 1 ಪ್ಲಸ್ ಕಾಸ್ ಥೀಟಾ ಕ್ಯಾನ್ಸಲ್ ಆದರೆ 2 ಬೈ ಸೈನ್ ಥೀಟಾ. ಸೊ ಹಾಗಾಗಿ ಏನಾಗುತ್ತೆ? 1 ಬೈ ಸೈನ್ ಥೀಟಾ ಇಸ್ ನಥಿಂಗ್ ಬಟ್ 2 ಕೊಸಿಕೆಂಟ್ ಥೀಟಾ. ಸೊ ಅವ್ರು ಕೇಳಿರೋದೇನು? 2 ಕೊಸಿಕೆಂಟ್ ಥೀಟಾ ಎಂದು ಪ್ರೂವ್ ಮಾಡಬೇಕು. ಸೊ ಇಟ್ಸ್ ಪ್ರೂವ್ಡ್. ಅದೇ ರೀತಿ ಅದಕ್ಕೆ ಇನ್ನೊಂದು ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಆ ಲೆಕ್ಕವನ್ನು ಇಲ್ಲೇ ಕೊಟ್ಟಿದ್ದೀನಿ. ಸೊ ವಿಡಿಯೋ ಪಾಸ್ ಮಾಡಿಕೊಂಡು ಸೇಮ್ ಆ್ಯಸ್ ಇಟ್ ಇರೋದನ್ನು ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ 28ನೇ ಪ್ರಶ್ನೆ. ಸೊ ಇದಂತೂ ಕಂಪಲ್ಸರಿ ಪ್ರಶ್ನೆ ಮಕ್ಕಳ. ಬಹುಲಕ ಮತ್ತು ಮಧ್ಯಾಂಕ ಆರ್ ಸರಾಸರಿ. ಸೊ ಇಲ್ಲಿ ನಮಗೆ ಮಧ್ಯಾಂಕ ಕೇಳಿದರೆ, ಆ ಪ್ರಶ್ನೆಗೆ ಬಹುಲಕವನ್ನು ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಯಾವ ರೀತಿ ಮಧ್ಯಾಂಕವನ್ನು ಕಂಡುಹಿಡಿಯೋದು ಮಾಡಿದ್ದೀನಿ. ಸೊ ಆವೃತ್ತಿನೂ ಕೊಟ್ಟಿದ್ದಾರೆ, ವರ್ಗಾಂತರ ಕೊಟ್ಟಿದ್ದಾರೆ, ಬರ್ಕೊಳ್ಳೋಣ. ಸೊ ಹಾಗಾಗಿ ನಿಮಗೆ ಸಂಚಿತ ಆವೃತ್ತಿಯನ್ನು ನೀವು ಕಂಡುಹಿಡ್ಕೋಬೇಕು. ಸೊ ಇಲ್ಲಿ ನಿಮಗೆ ಎನ್ ಎಷ್ಟಿದೆ? ಟೋಟಲು 50 ಇದೆ. ಸೊ ಹಾಗಾಗಿ n/2 ಇಸ್ ಈಕ್ವಲ್ ಟು 50. ಹಾಗಾಗಿ 25ನೇ ಮೌಲ್ಯವನ್ನು ನಾವು ತೆಗೆದುಕೊಳ್ಬೇಕು. ಸೊ ಹಾಗಾಗಿ ಎಲ್ ನಮಗೆ ಗೊತ್ತಿದೆ, ಲೋವರ್ ಲಿಮಿಟ್ ಎಷ್ಟಿದೆ? 20. ಸೊ ಇದು 24. ಅವ್ರು ಹೇಳಿದ್ರು 25ನೇ ಮೌಲ್ಯ. ಸೊ ಹಾಗಾಗಿ ಲೋವರ್ ಲಿಮಿಟ್ 60 ಇದೆ. ಎಫ್ ಎಷ್ಟಿದೆ? 12 ಇದೆ. ಸಿ ಎಫ್ ಎಷ್ಟಿದೆ? 24 ಇದೆ. ಹೆಚ್ 20 ಇದೆ. ಸೊ ಹಾಗಾಗಿ ಮಧ್ಯಾಂಕದ ಸೂತ್ರ ಗೊತ್ತಿದೆ, ಎಲ್ ಇಂಟು n/2 ಮೈನಸ್ ಸಿ ಎಫ್ ಬೈ ಎಫ್ ಇಂಟು ಎಚ್. ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದರೆ ಮಧ್ಯಾಂಕ 61.67 ಬರುತ್ತೆ. ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟು ಬಹುಲಕ ಕಂಡುಹಿಡಿಯಲಿಕ್ಕೆ ಕೇಳಿದರೆ. ಸೊ ಬಹುಲಕ ಕಂಡುಹಿಡಿಯೋದು ಭಾಳ ಈಸಿ. ಸೊ ಫಸ್ಟ್ ನಾವು ಆವೃತ್ತಿ ಯಾವುದು ಜಾಸ್ತಿ ಇದೆ ನೋಡ್ಕೋಬೇಕು. ಸೊ ಅದು ಏನಾಗುತ್ತೆ? F1 ಆಗುತ್ತೆ. ಅದರ ಹಿಂದಿನ ಆವೃತ್ತಿ F2, F0, ಮುಂದಿಂದು F2 ಆಗುತ್ತೆ. ಹೆಚ್ಚು 10 ಆಗುತ್ತೆ. ಲೋವರ್ ಲಿಮಿಟ್ ಎಷ್ಟಿದೆ ಮಕ್ಕಳ? 35 ಇದೆ. ಸೊ ಹಾಗಾಗಿ ಇಷ್ಟನ್ನು ನೀವು ಸೂತ್ರಕ್ಕೆ ಹಾಕಿ ಬರಿಬೇಕು. ಸೊ ಹಾಗಾಗಿ ನಾನು ಇನ್ ಡೀಟೇಲಾಗಿ ತುಂಬ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ಇದೇ ವೀಡಿಯೋಸ್ಗಳನ್ನ. ಮತ್ತೆ ನಾನು ಮುಂದೆ ನಿಮಗೆ ಪಾಸಿಂಗ್ ಪ್ಯಾಕೇಜಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಒಂದು ಕ್ವಶನ್ ಪೇಪರ್ ಕವರ್ ಆಗಲಿ ಅಂತೇಳಿ ನಾನು ಈ ವಿಡಿಯೋನ ಫಾಸ್ಟಾಗಿ ಮಾಡ್ತಾ ಇದ್ದೀನಿ. ನೆಕ್ಸ್ಟು 29ನೇ ಪ್ರಶ್ನೆ. ಅಧಿಕ ಇರುವ ವಿಧಾನದ ಓಜೀವನ್ನು ರಚಿಸಿ. ಸೊ ಅಧಿಕ ವಿಧಾನದ ಓಜೀವ್ಗೆ, ಸೊ ನಿಮಗಿಲ್ಲಿ ಓಜೀವನ್ನು ಬಿಡಿಸಿರೋ ಚಿತ್ರ ಇದೆ ಅಧಿಕ ವಿಧಾನದ. ಸೊ ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕ್ವಶನ್ ಪೇಪರ್ ಸಿಕ್ಕಿರೋದ್ರಿಂದ ಸೊ ಈಸಿಯಾಗಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಬೋದು. ನೆಕ್ಸ್ಟ್ ನಿಮಗೆ 30ನೇ ಪ್ರಶ್ನೆ. ಮುಖಗಳ ಮೇಲೆ 1 ರಿಂದ 6 ಸಂಖ್ಯೆಗಳನ್ನು ಹೊಂದಿರುವ ಒಂದು ಘನಾಕೃತಿಯ ದಾಳವನ್ನು 2 ಬಾರಿ ಉರುಳಿಸಲಾಗಿದೆ. ಹಾಗಾದರೆ ಮುಖಗಳ ಮೇಲಿನ ಸಂಖ್ಯೆಗಳ ಮೊತ್ತ 10 ಬರೋ ರೀತಿ ಮತ್ತು ಅವಳಿ ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಓಕೆನಾ. ಸೊ ಘನಾಕೃತಿಯ ದಾಳ ಅಂತ ಹೇಳಿದ್ರಲ್ಲಿ 6 ಇರ್ತವೆ. ಸೊ ಅವರು ಎಷ್ಟು ಬಾರಿ ಆಗ್ತಾ ಇದ್ದಾರೆ? ಸೊ 6 × 6 36. ಸೊ ಹಾಗಾಗಿ ಟೋಟಲ್ ಸ್ಯಾಂಪಲ್ಸ್ 36 ಆಗುತ್ತೆ. ಸೊ ಹಾಗಾಗಿ ಮುಖಗಳ ಮೇಲಿನ ಸಂಖ್ಯೆಗಳ ಮೊತ್ತ 10 ಬರುವಂಥವು ಯಾವುವು? 4,6, 5,5, 6,6. ಸೊ ಹಾಗಾಗಿ ಎನ್ ಆಫ್ ಎ ಎಷ್ಟು ಬಂತು? ಈವೆಂಟ್ಸ್ 3 ಬಂತು. ಸೊ ಹಾಗಾಗಿ ಪಿ ಆಫ್ ಎ ಇಸ್ ಈಕ್ವಲ್ ಟು n/a ಇಂಟು n/a ಬೈ n/s. ಸೊ ಅಲ್ಲಿಗೆ 3/36 ಇಸ್ ಈಕ್ವಲ್ ಟು 1/13 ಆಗುತ್ತೆ. ಅವಳಿ ಸಂಖ್ಯೆಗಳು ಬರುವ ಸಾಧ್ಯತೆ ಎಷ್ಟು?
1,1 2,2 3,2 4,4 5,6, ಅಷ್ಟೇ. ಹಾಗಾಗಿ ಎನ್ ಆಫ್ ಬಿ ಎಷ್ಟು ಬಂತು 6. ಸೊ ಹಾಗಾಗಿ 6/36 ಮಾಡಿದ್ರೆ 1/6 ಆಗುತ್ತೆ. ನೆಕ್ಸ್ಟ್ 31ನೇದು, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ವೃತ್ತದ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಹೇಳಿ ಸಾಧಿಸಿ. ಸೊ ಇದು ಪ್ರಮೇಯ. ಸೊ ಪ್ರಮೇಯವನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ, ಏಕೆಂದರೆ 8 ಅಂಕಕ್ಕೆ ನಿಮಗೆ ಪ್ರಮೇಯ ಇರುತ್ತೆ, ಒಂದು ವೃತ್ತದ ಮೇಲೆ ಒಂದೊಂದು ತ್ರಿಭುಜದ ಮೇಲೆ, ರೈಟ್. ಸೊ ಹಾಗಾಗಿ ಈ ಪ್ರಮೇಯವನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಿಲ್ಲ. ಸೊ ಪ್ರಮೇಯವನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ತದನಂತರ ನಿಮಗೆ 32ನೇ ಪ್ರಶ್ನೆ ಕನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ. ಸೊ ಏನದು, ಬಾಹುಗಳ ಉದ್ದ 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಇರುವ ಒಂದು ಲಂಬಕೋನ ತ್ರಿಭುಜವನ್ನು ರಚಿಸಿ. ಮತ್ತೊಂದರ ತ್ರಿಭುಜವನ್ನು ಅದರ ಬಾಹುಗಳ ಮೂಲಕ ಮೊದಲ ತ್ರಿಭುಜದ ಅನುರೂಪ ಬಾಹುಗಳು 5/3 ಇರುವಂತೆ ರಚಿಸಿ. ಸೊ ಇಲ್ಲಿ ರಚನೆಯನ್ನು ಕೊಟ್ಟಿದ್ದೀನಿ, ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ 33ನೇ ಪ್ರಶ್ನೆ, ಚಿತ್ರದಲ್ಲಿರುವಂತೆ ತ್ರಿಭುಜ ABCಯು ಬಿನಲ್ಲಿ ಲಂಬಕೋನವನ್ನು ಹೊಂದಿದೆ. AB, BC ಮತ್ತು ACಗಳು O ಕೇಂದ್ರವಿರುವ ವೃತ್ತಸ್ಪರ್ಶಕಗಳಾಗಿವೆ. AB = 6 ಸೆಂಟಿಮೀಟರ್, AC = 8 ಸೆಂಟಿಮೀಟರ್ ಆದಾಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಈಗ ನಮಗೆ ಈ ವೃತ್ತದ ವಿಸ್ತೀರ್ಣ ಕಂಡುಹಿಡಬೇಕು. ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಈಸಿ ಆಗುತ್ತೆ. ಮೈನಸ್ ಮಾಡಿಬಿಟ್ರೆ ತ್ರಿಭುಜದ ವಿಸ್ತೀರ್ಣ ಮೈನಸ್ ವೃತ್ತದ ವಿಸ್ತೀರ್ಣ ಮಾಡಿದ್ರೆ ನಮಗೆ ಛಾಯೆಗೊಳಿಸಿದ ವಿಸ್ತೀರ್ಣ ಬಂದ್ಬಿಡುತ್ತೆ. ಸೊ ಹಾಗಾಗಿ ಮೊದಲಿಗೆ ನಾವು ಚಿತ್ರ ಬರ್ಕೊಳ್ಳೋಣ. ಸೊ ಒಂದು ಚಿತ್ರವನ್ನು ಬರ್ಕೊಂಡು ನಮಗೆ ಈಸಿಯಾಗಿ ಛಾಯೆಗೊಳಿಸಿದ ಅದೇ ಹೇಳಿದ ತ್ರಿಭುಜದ ವಿಸ್ತೀರ್ಣ ಮೈನಸ್ ವೃತ್ತದ ವಿಸ್ತೀರ್ಣವನ್ನು ಮಾಡಿಬಿಟ್ರೆ ಈಸಿಯಾಗಿ ನಮಗೆ ಬಂದ್ಬಿಡುತ್ತೆ. ಸೊ ಇನ್ನು ಉಳಿದಂತಹ ಪ್ರಶ್ನೆಗಳನ್ನು ಮಕ್ಕಳು ನೋಡಿ, ಇಲ್ಲಿಗೆ ನಾನು ಇದಕ್ಕೆ ಆಪ್ಷನ್ನು ಸಹ ಒಂದು ಕೊಟ್ಟಿದ್ದಾರೆ. ಸೊ ಜಸ್ಟ್ ನಾನು ಇನ್ನು ಕ್ವಶನ್ಸನ್ನು ಹಾಕ್ತಾ ಹೋಗ್ತೀನಿ. ನೆಕ್ಸ್ಟ್ ನಿಮಗೆ ಏನಾದರೂ ಈ ಪಾರ್ಟ್ 4ನೇದು ಅಂತೂ ಸೇಮ್, ನಿಮಗೆ ಒಂದು ನಕ್ಷೆ ಇರುತ್ತೆ, ಮತ್ತೊಂದು ತ್ರಿಕೋನಮಿತಿಯ ಮೇಲೆ ಲೆಕ್ಕ ಇರುತ್ತೆ. ಸೊ ಈ ಪ್ರಶ್ನೆ ಪತ್ರಿಕೆ ಬೇಕು ನಿಮಗೆ ಅಂತೇಳಿ ಉಳಿದಂತಹ 6 ಕ್ವಶನ್ಸ್ಗಳನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಅವುಗಳ ಜೊತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ. ಸೊ ಈ ಒಂದು ಇದಕ್ಕೆ ಬಂದರೆ ನಮಗೆ ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ, ಸೊ ಇವೆರಡು ಪಾಠಗಳು ಬರ್ತವೆ. ಈ 2 ಪಾಠಗಳಿಂದ 9 ಅಂಕಕ್ಕೆ ಪ್ರಶ್ನೆಗಳು. ನೆಕ್ಸ್ಟ್ ರೇಖಾಗಣಿತದಲ್ಲಿ 3 ಪಾಠಗಳು ಬರ್ತವೆ, ತ್ರಿಭುಜಗಳು, ವೃತ್ತಗಳು ಮತ್ತು ರಚನೆಗಳು. ಸೊ ಹಾಗಾಗಿ ನಿಮಗಿಲ್ಲಿ ಪ್ರಮೇಯಗಳನ್ನು ಕಲ್ತ್ಕೊಳ್ಬೇಕು, ಏಕೆಂದರೆ ಪ್ರಮೇಯಕ್ಕೆ ನಿಮಗೆ 7 ಅಂಕಕ್ಕೆ ನಿಮಗೆ ಪ್ರಶ್ನೆಗಳು ಬಂದೇ ಬರ್ತವೆ ಮತ್ತು ರಚನೆ ಇರ್ತದೆ. ಹಾಗಾಗಿ ಒಟ್ಟಾರೆ ನಿಮಗೆ 17 ಅಂಕಕ್ಕೆ ಈ ರೇಖಾಗಣಿತದಿಂದ ಬರುತ್ತೆ. ಕೊನೆಯದಾಗಿ ಕ್ಷೇತ್ರಗಣಿತ, ಇದರಲ್ಲಿ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲಗಳು ಮತ್ತು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಸೊ ಇದರಲ್ಲಿ 10 ಅಂಕಗಳು ಬರ್ತವೆ. ಒಟ್ಟಾರೆ ನಿಮಗೆ 80 ಅಂಕಗಳು ಬರ್ತದೆ ಮಕ್ಕಳ. ಸೊ ಈಗ ನಾವು ಅಧ್ಯಾಯವಾರು ಯಾವ ರೀತಿ ಅಂಕಗಳನ್ನ ಹಂಚಿಕೆ ಮಾಡಿದರೆ ಅದನ್ನು ನೋಡ್ಕೊಂಬರೋಣ. ಮೊದಲನೇದಾಗಿ ನಾನು ಬೀಜಗಣಿತ ಹೇಳಿದೆ, ಅದರಲ್ಲಿ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಸೊ ಈ ಪಾಠಕ್ಕೆ 7 ಅಂಕಗಳನ್ನು ನೀಡಿದ್ದಾರೆ. ಅಂದರೆ ಅಲ್ಲಿ 1 ಅಂಕದ 1 ಪ್ರಶ್ನೆ ಇದೆ ಮತ್ತು 2 ಅಂಕದ 2 ಪ್ರಶ್ನೆಗಳಿದ್ದಾವೆ. 2 ಮಾರ್ಕ್ಸಿಗೆ ನಿಮಗೆ ಥರ್ಡ್ ಮೇನಲ್ಲಿ ನಿಮಗೆ 2 ಪ್ರಶ್ನೆಗಳಿದ್ದಾವೆ ಮತ್ತು 4 ಅಂಕಕ್ಕೆ ಒಂದು ನಕ್ಷೆ ಇದೆ. ನಿಮಗೆ ನಕ್ಷೆಯನ್ನು ರಚಿಸಿ ಅಂತ ಸಮೀಕರಣವನ್ನು ತೆಗೆದುಕೊಂಡು ನಕ್ಷೆ ರಚಿಸಲಿಕ್ಕೆ ನಿಮಗೆ 34ನೇ ಪ್ರಶ್ನೆ ಬರುತ್ತಲ್ಲ, ಆ 34ನೇ ಪ್ರಶ್ನೆ 2 ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯಿಂದಲೇ ಬರುವಂಥದ್ದು. ಒಟ್ಟಾರೆ 7 ಅಂಕಗಳು ಈ ರೀತಿ ಈ ಪಾಠದಿಂದ ಹಂಚಿಕೆ ಆಗಿದೆ. ತದನಂತರ ಸಮಾಂತರ ಶ್ರೇಣಿಗಳಲ್ಲಿ 8 ಅಂಕಗಳು. ಸೊ ಅದರಲ್ಲಿ 2 ಪ್ರಶ್ನೆಗಳು 1 ಅಂಕದಲ್ಲೇ ಕೇಳಿದ್ದಾರೆ.
ಒಂದು ಸೂತ್ರವನ್ನ ಕೇಳಿದ್ದಾರೆ, ಒಂದು ಅದ್ರ ಮೇಲೆ ಸಿಂಪಲ್ ಆಗಿ ಬಿಡಿಸುವಂತ ಒಂದು ಲೆಕ್ಕವನ್ನ ಕೇಳಿದ್ದಾರೆ. ತದನಂತರ ನಿಮಗೆ 2 ಅಂಕದ ಒಂದು ಪ್ರಶ್ನೆಯನ್ನ ನಿಮಗಲ್ಲಿ ಕೇಳಿದ್ದಾರೆ, ಮತ್ತೆ 4 ಅಂಕಕ್ಕೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾಗಿ ಈ ರೀತಿ ಅಂಕಗಳನ್ನ ಹಂಚಿಕೆಯನ್ನ ಮಾಡಿದ್ದಾರೆ. ತದನಂತರ ನಾವು ಮುಂದಿನ ಒಂದು ಅಧ್ಯಾಯಕ್ಕೆ ನಾವು ಹೋಗೋಣ. ಸೊ ಅದು ವರ್ಗ ಸಮೀಕರಣಗಳು. ಸೊ ಈ ವರ್ಗ ಸಮೀಕರಣಗಳಲ್ಲಿ ಒಟ್ಟಾರೆ 6 ಅಂಕಗಳಿಗೆ ಕೇಳ್ತಾ ಇದ್ದಾರೆ. 1 ಅಂಕದ ಒಂದು ಪ್ರಶ್ನೆ ಇದೆ ಅದರಲ್ಲಿ, ಮತ್ತೆ ಒಂದು ಪ್ರಶ್ನೆ 2 ಅಂಕಕ್ಕಿದೆ, ಮತ್ತೆ 3 ಅಂಕಕ್ಕೆ ಒಂದು ಪ್ರಶ್ನೆ ಇದೆ. ಸೊ ಒಟ್ಟಾರೆ ನಿಮಗೆ ಈ ವರ್ಗ ಸಮೀಕರಣಗಳಿಂದ 3 ಪ್ರಶ್ನೆ ಬರ್ತವೆ. ಈ 3 ಪ್ರಶ್ನೆಯಿಂದ ಸೇರಿ ನಿಮಗೆ 6 ಅಂಕ ಇರುತ್ತೆ. ಸೊ ಹಾಗಾಗಿ ನಿಮಗೆ ಮಾರ್ಕ್ಸ್ ಅನ್ನ ನೋಡ್ಕೊಂಡು ಲೆಸನ್ಗೆ ಹೆಚ್ಚು ವೆಯ್ಟೇಜ್ ಅನ್ನ ಕೊಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಹುಪದೋಕ್ತಿಗಳು. ಸೊ ಈ ಪಾಠದಲ್ಲಿ 5 ಅಂಕಕ್ಕೆ ಕೇಳ್ತಾರೆ. ಒಂದು ಅಂಕದ್ದು 2 ಪ್ರಶ್ನೆಗಳು, ಮತ್ತೆ 3 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಆಪ್ಷನ್ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಈ ಪ್ರಶ್ನೆನಾದ್ರೂ ಕೇಳಬಹುದು ಅಥವಾ ಇನ್ನೊಂದು ಪ್ರಶ್ನೆನಾದ್ರೂ ಕೇಳಬಹುದು. ಹಾಗಾಗಿ ಇಲ್ಲಿ ನಾನು ನಿಮ್ಗೆ ಏನ್ ಸ್ಟಾರ್ ಹಾಕಿದ್ದೀನಲ್ಲ ಅದು ಚಾಯ್ಸ್ ಇದೆ ನಿಮಗೆ. ಹಾಗಾಗಿ 3 ಅಂಕದ ಇಲ್ಲೊಂದು ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಸೊ ಒಟ್ಟಾರೆ ನಿಮಗೆ 5 ಅಂಕಕ್ಕೆ ಈ ಪಾಠದಿಂದ ನಿಮಗೆ ಕೇಳ್ತಾರೆ. ತದನಂತರ ತ್ರಿಕೋನಮಿತಿ. ಸೊ ಈ ತ್ರಿಕೋನಮಿತಿಗೆ ಬಂದ್ರೆ ನಮಗೆ 2 ಪಾಠಗಳಿದಾವೆ. ಒಂದು ತ್ರಿಕೋನಮಿತಿಯ ಪ್ರಸ್ತಾವನೆ ಮತ್ತೆ ತ್ರಿಕೋನಮಿತಿಯ ಅನ್ವಯದ ಲೆಕ್ಕಗಳು. ಸೊ ತ್ರಿಕೋನಮಿತಿಯ ಪ್ರಸ್ತಾವನೆಗೆ ಬಂದ್ರೆ ಈ ಬಾರಿ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ 1 ಅಂಕದ 3 ಪ್ರಶ್ನೆಗಳನ್ನ ಕೇಳಿದ್ರು, ಮತ್ತೆ 2 ಅಂಕದ ಒಂದು ಪ್ರಶ್ನೆ ಇತ್ತು, ಅಲ್ಲಿ ಆಪ್ಷನ್ ಇತ್ತು ಮಕ್ಕಳ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಅಲ್ಲೂ ಸಹ ನೀವು ಗಮನ ಕೊಟ್ಟು ನೋಡಿ. ನೆಕ್ಸ್ಟ್ ತ್ರಿಕೋನಮಿತಿಯ ಮೇಲಿನ ಅನ್ವಯದ ಲೆಕ್ಕಗಳು 4 ಅಂಕಕ್ಕೆ. ಸೊ ಈ ಬಾರಿ ನಿಮಗೆ 4 ಅಂಕದಲ್ಲಿ ಈ ಪಾಠದ ಮೇಲೆನೆ 2 ಆಪ್ಷನ್ ಅನ್ನು ಕೊಟ್ಟಿದ್ರು. 2 ಪ್ರಶ್ನೆಯಲ್ಲಿ ಒಂದನ್ನ ಬರೀಬೇಕು, ಹಾಗಾಗಿ ಆಪ್ಷನ್ ಇತ್ತು. ಒಟ್ಟಾರೆ 4 ಅಂಕ ನಿಮಗೆ ಈ ಪಾಠದಿಂದಲೇ ಕೇಳಿದ್ರು. ಸೊ ನೆಕ್ಸ್ಟ್ ನಾವು ನಿರ್ದೇಶಾಂಕ ರೇಖಾಗಣಿತದಿಂದ ನೋಡೋಣ. ಸೊ ಈ ನಿರ್ದೇಶಾಂಕ ರೇಖಾಗಣಿತದಲ್ಲಿ 5 ಅಂಕಗಳು ಬರ್ತವೆ. 2 ಅಂಕದ ಒಂದು ಪ್ರಶ್ನೆಯನ್ನ ಕೇಳಿದ್ರು ನಿಮಗೆ. ಅಲ್ಲಿ ದೂರ ಸೂತ್ರವನ್ನ ಕೇಳ್ಬೋದು, ಮಧ್ಯಬಿಂದು ಇದನ್ನೇ ಕೇಳ್ತಾರೆ ಅಂತಲ್ಲ. ಈ ಬಾರಿ ನಿಮಗೆ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಲಿಕ್ಕೆ ಕೇಳಿದ್ರು. ಅಲ್ಲಿ ಆ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು, ಅಥವಾ ದೂರ ಸೂತ್ರವನ್ನ ಉಪಯೋಗಿಸ್ಕೊಂಡು ದೂರವನ್ನ ಕಂಡುಹಿಡಲಿಕ್ಕೆ, ಮಧ್ಯಬಿಂದು. ಸೊ ಹಾಗಾಗಿ ಎಲ್ಲಾ ಸೂತ್ರದ ಮೇಲೆ ಲೆಕ್ಕಗಳನ್ನ ಕಲ್ತ್ಕೊಳ್ಳಿ. ನಂತರ 3 ಅಂಕಕ್ಕೆ ಒಂದು ಆಪ್ಷನ್ ಇತ್ತು ಮಕ್ಕಳಲ್ಲಿ. 2 ಪ್ರಶ್ನೆಗಳಲ್ಲಿ ಒಂದು ಆಪ್ಷನ್ ಇತ್ತು, ಹಾಗಾಗಿ ಅಷ್ಟನ್ನು ಒಟ್ಟಿಗೆ ಕಲ್ತ್ಕೊಳ್ಳಿ, 5 ಅಂಕ ಸಿಗುತ್ತೆ. ಮತ್ತೆ ವಾಸ್ತವ ಸಂಖ್ಯೆಗಳಿಗೆ ಬಂದಾಗ ಅಲ್ಲಿ 4 ಅಂಕದ ಪ್ರಶ್ನೆಗಳಿತ್ತು. ಸೊ ಅದರಲ್ಲಿ ಒಂದಂತೂ ಕೇಳ್ತಾರೆ, √3 ಒಂದು ಅಭಾಗಲಬ್ಧ ಸಂಖ್ಯೆ ಸಾಧಿಸಿ. ಆ ಪ್ರಶ್ನೆಯ √3 ಅಂತಲ್ಲ, 2+√5 ಇರ್ಬೋದು, ಅಥವಾ ಯಾವುದೇ ನಂಬರ್ ಇರ್ಬೋದು, ಅದೊಂದು ಅಭಾಗಲಬ್ಧ ಸಂಖ್ಯೆ ಸಾಧಿಸಿ ಅಂತ ಹೇಳಿ ಕೇಳೋ ಪ್ರಶ್ನೆ ಅಂತೂ ಕಂಪಲ್ಸರಿ 2 ಅಂಕಕ್ಕೆ ಕೇಳ್ತಾರೆ. ಆ ಲೆಕ್ಕವನ್ನ ಹೆಚ್ಚು ಗಮನ ಕೊಟ್ಟು ಕಲ್ತ್ಕೊಳ್ಳಿ. ಸೊ ಒಟ್ಟಾರೆ ಅಲ್ಲಿ 2 ಅಂಕದ ಪ್ರಶ್ನೆಗಳು ನಿಮಗೆ ಕೇಳಿದ್ರು. ನಿಮಗೆ 2 ಪ್ರಶ್ನೆಗಳನ್ನ 1 ಅಂಕ ಕೇಳಿದ್ರು, ಮತ್ತೆ 2 ಅಂಕದ ಒಂದು ಆಪ್ಷನ್ ಸಹ ಇತ್ತು. ಅದನ್ನಾದ್ರೂ ಬರಿಬಹುದು, ಅಥವಾ HCF ಮತ್ತೆ LCM ಅನ್ನ ಕೊಟ್ಟು A ಅಥವಾ B ಅನ್ನ ಕಂಡುಹಿಡಿರಿ ಅಂತ ಕೊಟ್ಟಿದ್ರು. ಸೊ ಅದನ್ನಾದ್ರೂ ನೀವು ಮಾಡ್ಕೋಬಹುದು. ಹಾಗಾಗಿ ಚೆನ್ನಾಗಿ ಅಭ್ಯಾಸವನ್ನ ಮಾಡ್ಕೊಳ್ಳಿ. ತದನಂತರ ಸಂಖ್ಯಾಶಾಸ್ತ್ರಕ್ಕೆ ಬಂದ್ರೆ ಒಟ್ಟಾರೆ 6 ಅಂಕಗಳು. ಅಲ್ಲಿ 3 ಅಂಕದ ಒಂದು ಪ್ರಶ್ನೆಯನ್ನ ಡೈರೆಕ್ಟ್ ಆಗಿ ಕೇಳಿದ್ರು, ಮತ್ತೆ 3 ಅಂಕದ ಪ್ರಶ್ನೆ ಆಪ್ಷನ್ ಇತ್ತು. ಸೊ ಏನಂತ ಹೇಳಿದ್ರೆ ಅಲ್ಲಿ ಬಹುಲಕ ಮತ್ತೆ ಸರಾಸರಿಯನ್ನ ಕಂಡುಹಿಡಿಯುವಂಥದ್ದು. ಹಾಗಾಗಿ ಆಪ್ಷನ್ ಇರುತ್ತೆ ಮಕ್ಕಳ, ಅದನ್ನ ನೋಡಿ ನೀವು ಅಭ್ಯಾಸ, ಅವೆರಡಂತೂ ಆಪ್ಷನ್ ಕೊಡ್ತಾರೆ. ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಂಭವನೀಯತೆಗೆ ಬಂದಾಗ 3 ಅಂಕಗಳು ಕೇಳಿದ್ರು. 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ ನಿಮಗಲ್ಲಿ ಇತ್ತು. ಅರ್ಥ ಆಗ್ತಿದ್ಯಾ? ಸೊ ತದನಂತರ ನಿಮಗೆ ಲಾಸ್ಟ್ ಕ್ಷೇತ್ರ ಗಣಿತಕ್ಕೆ ಬಂದ್ರೆ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲಗಳು. ಸೊ ಈ ಪಾಠದಿಂದ 7 ಅಂಕಕ್ಕೆ ಕೇಳಿದ್ರು. 2 ಪ್ರಶ್ನೆಗಳು 1 ಅಂಕ ಕೇಳಿದ್ರೆ, ಒಂದು ಪ್ರಶ್ನೆಯನ್ನ 5 ಅಂಕಕ್ಕೆನೆ ಕೇಳಿದ್ರು. ಲಾಸ್ಟ್ 38ನೇ ಪ್ರಶ್ನೆ ನಿಮಗೆ ಮೇಲ್ಮೈ ವಿಸ್ತೀರ್ಣದ ಮೇಲೆನೆ ಪ್ರಶ್ನೆ ಇತ್ತು. ಹಾಗಾಗಿ ಅಲ್ಲಿಂದನೂ ನಿಮಗೆ 7 ಅಂಕಗಳು ಆ ಪಾಠದಿಂದ ಬರ್ತದೆ. ಮತ್ತೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಪಾಠದಿಂದ 3 ಅಂಕ ಕೇಳಿದ್ರು. ಬಟ್ ಆ ಪ್ರಶ್ನೆ ಆಪ್ಷನ್ ಇತ್ತು. 2 ಪ್ರಶ್ನೆಗಳಲ್ಲಿ ಒಂದನ್ನ ಬರೀಲಿಕ್ಕೆ ಆ ಪಾಠದಲ್ಲಿ ನಿಮಗೆ ಕೇಳಿದ್ರು. ಹಾಗಾಗಿ ಅದನ್ನ ನೀವು ಅಭ್ಯಾಸ ಮಾಡ್ಕೊಳ್ಳಿ. ತದನಂತರ ನಿಮಗೆ ರೇಖಾಗಣಿತಕ್ಕೆ ಬಂದ್ರೆ ಅಲ್ಲಿ 3 ಪಾಠಗಳಿದಾವೆ: ತ್ರಿಭುಜಗಳು, ವೃತ್ತಗಳು, ರಚನೆಗಳು. ಸೊ ತ್ರಿಭುಜಗಳಿಗೆ 8 ಅಂಕ. ಸೊ ಅದರಲ್ಲಿ ಒಂದು ಪ್ರಮೇಯವನ್ನೇ ಕೇಳಿರ್ತಾರೆ, ಮತ್ತಿನ್ನೊಂದು ರಚನೆಯನ್ನ ಕೇಳ್ತಾರೆ. ಸೊ ಮತ್ತೆ ಅದ್ರ ಮೇಲಿನ ಲೆಕ್ಕವನ್ನ ಬಿಡಿಸ್ಲಿಕ್ಕೆ ಕೇಳ್ತಾರೆ. ಈಗ ವೃತ್ತಗಳಿಗೆ ಬಂದ್ರೆ ಅಲ್ಲೂ ಸಹ 3 ಅಂಕಕ್ಕೆ ಒಂದು ಪ್ರಮೇಯವನ್ನ ಕೇಳಿದ್ರು, ಮತ್ತೆ 1 ಅಂಕದ ಪ್ರಶ್ನೆ ಇತ್ತು. ರಚನೆಗಳಿಗೆ ಬಂದ್ರೆ ನಿಮಗೆ ಅಲ್ಲಿ ಒಂದು ಸ್ಪರ್ಶಕವನ್ನ ರಚಿಸ್ಲಿಕ್ಕೆ ಕೇಳಿದ್ರು, ಮತ್ತೆ ಇನ್ನೊಂದು ತ್ರಿಭುಜವನ್ನ ರಚಿಸ್ಲಿಕ್ಕೆ ಕೇಳಿದ್ರು. ಹಾಗಾಗಿ ಇದಿಷ್ಟನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಹೀಗಾಗಿ ಒಟ್ಟಿಗೆ ಈ ರೀತಿ ನಿಮ್ಗೆ ಪ್ಯಾಟ್ರನ್ ಇರುತ್ತೆ. ಸೊ ಸುಲಭಕ್ಕೆ ಕಠಿಣತೆಯ ಮಟ್ಟವನ್ನ ನೋಡಿದ್ರೆ 30% ಸುಲಭ ಇದ್ರೆ 50%
ಸಾಧಾರಣ 20% ಕಠಿಣ. ಸೊ ಈ ರೀತಿ ನಿಮ್ಮ ಈ ಒಂದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಅಂಕ ಹಂಚಿಕೆಯಾಗಿತ್ತು. ಅದೇ ರೀತಿ ನಿಮ್ಮ ಜ್ಞಾನಗ್ರಹಣ ಮಟ್ಟಕ್ಕೆ ಬಂದರೆ ಅಂಕಗಳು ಯಾವ ರೀತಿ ಹಂಚಿಕೆಯಾಗಿತ್ತು ಅಂದರೆ ಜ್ಞಾನಕ್ಕೆ 10%, ತಿಳುವಳಿಕೆಗೆ 55%, ಅನ್ವಯಕ್ಕೆ 20%, ಕೌಶಲ್ಯಕ್ಕೆ 15%. ಸೊ ಈ ರೀತಿ ನಿಮ್ಮ ಒಂದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಅಂಕಗಳು ಹಂಚಿಕೆಯಾಗಿದ್ವು. ಹಾಗಾಗಿ ನೀವು ಈ ಪ್ಯಾಟ್ರನನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ನಿಮ್ಮ ಫೈನಲ್ ಎಕ್ಸಾಮ್ಗೂ ಸಹ ಇದು ಯೂಸ್ ಆಗುತ್ತೆ. ಸೊ ಇದು ಒಂದು ಬ್ಲೂ ಪ್ರಿಂಟ್ ಅಂತ ಹೇಳಿ ನಾವು ಹೇಳಲಿಕ್ಕಾಗಲ್ಲ. ಸೊ ವಿಷಯ ಅಧ್ಯಾಯವಾರು ಅಂಕವನ್ನು ಯಾವ ರೀತಿ ಹಂಚಿಕೆ ಮಾಡಿದ್ರು, ಹಾಗಾಗಿ ಒಟ್ಟಾರೆ ಇದು ನೀವು ಅಭ್ಯಾಸ ಮಾಡಿದರೆ ನಿಮ್ಮ ಫೈನಲ್ ಎಕ್ಸಾಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.